ನಾರಾಯಣ ನಿನ್ನ ನಾಮದ ಸ್ಮರಣೆಯ ಸಾರಾಮೃತ ಎನ್ನ ಬಾಯಿಗೆ ಬರಲಿ. ಬಾರಂಗ ಕನಸಿನೊಳಗಲಿ ನನಸಿನೊಳಗಲಿ ಮನಸ್ಸು ಕೆಟ್ಟಿರಲಿ ಮುನಿದಿರಲಿ. ಜನಕಜಾಪತಿ ನಿನ್ನ ಅಭೀಷ್ಟದ ಸ್ಮರಣೆಯ ಅಷ್ಟಾಕ್ಷರ ಮಂತ್ರ ಜಪಿಸುವ ಹಾಗೆ ಬಾರಂಗ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಪರಮ ಪೂಜ್ಯರಾದ ಶ್ರೀ ರಾಘವೇಂದ್ರ ಸ್ವಾಮೀಜಿಗಳನ್ನು ಕಳೆದ ಇಷ್ಟೂ ದಿನಗಳ ಕಾಲ ಬೆನ್ನಿಗಿದ್ದು ಅನುಗ್ರಹಿಸಿ ನಿರ್ವಿಘ್ನವಾಗಿ ನಡೆಸಿಕೊಟ್ಟ ಆ ಪರಮ ಆಶೀರ್ವಾದಕ್ಕೆ ಬಾಗಿ ವಂದಿಸಿ ಅವರನ್ನು ಮತ್ತೊಮ್ಮೆ ಭಕ್ತಿಪೂರ್ವಕವಾಗಿ ಪ್ರಣಾಮ ಸಲ್ಲಿಸಿ ನೆರೆದಿರುವ ಎಲ್ಲ ಹಿರಿಕಿರಿಯರ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ. ನಿನ್ನೆ ದಿನ ಮಾಧವಿಯನ್ನು ನೋಡಿದ್ದೆವು ನಾವು. ಅದು ಗಾಲವನ ಗುರುದಕ್ಷಿಣೆಯ ಭಾಗವಾಗಿ ಯಯಾತಿಯ ಮಗಳು ಅನ್ನುವ ವಿವರಣೆಯನ್ನು ಕೂಡ ಹೇಳಿದೆ. ಒಂದು ಹೆಣ್ಮಗಳನ್ನು ಗುರುದಕ್ಷಿಣೆಗೋಸ್ಕರ ಐಶ್ವರ್ಯ ಇಲ್ಲ ಅನ್ನುವ ಅಪ್ಪ ಮಗಳನ್ನೇ ಒತ್ತೆ ಇಟ್ಟು ಆ ಮಗಳ ಮೂಲಕ 3 ರಾಜರೋ ಋಷಿಗಳು ಹರ್ಯಶ್ವ ದಿವೋದಾಸ ಅನ್ನುವ ಉಶೀನರ ಮತ್ತು ವಿಶ್ವಾಮಿತ್ರ 4 ಮೂಲಕ ಮಕ್ಕಳನ್ನು ಪಡೆದು ಇವನಿತ್ಲಾಗೆ ಕುದುರೆ ತಗೊಂಡು ವಾಪಸ್ ಅವಳು ಅವನ ಹತ್ತಿರ ಹೋಗೋದು. ಆಮೇಲೆ ಅವಳು ತಾನೇ ಸ್ವಯಂವರದಲ್ಲಿ ಆರಿಸಿಕೊಳ್ಳುವಾಗ ವನರಾಜನನ್ನು ಆರಿಸಿ ಆ ಕಾಡಿನಲ್ಲೇ ತಪಸ್ಸು ಮಾಡಿದ್ದು. ಏನು ಎಂಥ ಕಥೆಗಳನ್ನೆಲ್ಲ ಹೇಳ್ತಾರಪ್ಪ, ಹೆಣ್ಮಕ್ಳಿಗೆ ಏನು ಬೆಲೆನೇ ಇಲ್ವಾ ಅಂತ ಬಹಳ ಜನ ಸ್ತ್ರೀವಾದಿಗಳು, ಬಹಳ ಜನ ಸಮಾನತೆ ಬಗ್ಗೆ ಮಾತಾಡುವವರು ಎಲ್ಲ ಪ್ರಶ್ನಿಸಬಹುದು, ಏನು ಆಶ್ಚರ್ಯ ಇಲ್ಲ. ಆದರೆ ನನಗೆ ಇದರಲ್ಲಿ ಕಂಡ ಭಾಗವನ್ನು ನಾನು ನಿಮ್ಮ ಜೊತೆಗೆ ಹೇಳಿಕೊಳ್ಳುವ ಒಂದು ಸೌಭಾಗ್ಯ ಏನು ಅಂತಂದರೆ, ಈ ಮಾಧವಿ ನಾವು ಈಗಾಗಲೇ ನೋಡಿದ ಶರ್ಮಿಷ್ಠೆ ದೇವಯಾನಿಯ ಮಗಳಲ್ಲ. ಯಯಾತಿಗೆ ಶರ್ಮಿಷ್ಠೆ ದೇವಯಾನಿಯಲ್ಲಿ ಹುಟ್ಟಿದ ಮಗಳಲ್ಲ. ಅಲ್ಲಿ 5 ಜನ ಹುಡುಗರೆ ನಾವು ನೋಡಿದ್ದೇವೆ ಅದನ್ನು, ತುರ್ವಸು ದ್ರೋಹ್ಯೋ ಅನು ಪುರು ಎಲ್ಲ. ಅದರಿಂದ ಅವರಲ್ಲ. ಈ ಮಗಳು ಎಲ್ಲಿಂದ ಬಂದಳು, ಯಾರು ಇವಳು, ಇಲ್ಲಿ ಉಲ್ಲೇಖ ಇಲ್ಲ. ಸ್ವಲ್ಪ ಪದ್ಮಪುರಾಣದಲ್ಲಿ ಉಲ್ಲೇಖ ಇದೆ. ಸಾಮಾನ್ಯವಾಗಿ ರಾಜರಿಗೆ ಬಹಳ ಜನ ಹೆಂಡಂದಿರಿರ್ತಾರೆ. ಅದು ಆ ಕಾಲಕ್ಕೆ ಒಂದು ಥರದ ಸ್ವೀಕೃತ ಧರ್ಮ. ಕೇವಲ ರಾಜರಿಗಲ್ಲ, ಸಾರ್ವಜನಿಕವಾಗಿ ಬಹುಪತ್ನಿತ್ವ ಇತ್ತು. ಹೆಣ್ಮಕ್ಳು ಕಡಿಮೆ ಆದಮೇಲೆ ಏಕಪತ್ನಿತ್ವ ಬಂದಿರಬಹುದು. ಸಂಖ್ಯೆ ಎಲ್ಲ ಇಲ್ದಿರುವಾಗ ಭಾಳ ಎಲ್ಲಿದ್ದು ಇಟ್ಕೊಳ್ಳೋದು. ಆವಾಗ ರಗಡಿದ್ರೂ ಕಾಣ್ತದೆ, ಗಂಡಸರು ಕಡಿಮೆ ಇದ್ದಿರ್ಲಿಕ್ಕೆ ಸಾಕು. ಮತ್ತು ಬಹಳ ಜನ ಗಂಡಂದ್ರಿಗೆ ಹೆಣ್ಮಕ್ಳು ಸಾಕಷ್ಟು ಸಿಗ್ತಿರ್ಲಿಕ್ಕೆ ಸಾಕು. ಒಂದೊಂದು ಕಾಲ ಧರ್ಮ ಬದಲಾಗ್ತದೆ ಅಂತ ನಾನು ಹೇಳಿದ್ನಲ್ಲ, ಹಾಗೆ ಭಾವಿಸ್ಬೋದು. ಆದರೆ ಇಂಥ ಕಾಲಧರ್ಮದಲ್ಲಿ ಯಯಾತಿಗೆ ಇನ್ನಿಬ್ಬರು ಹೆಂಡಂದ್ರಿದ್ರು ಅಂತ ಪದ್ಮಪುರಾಣದಲ್ಲಿ ಉಲ್ಲೇಖ ಸಿಗ್ತದೆ. ಅಶ್ವಬಿಂದು ಅಂತ ಒಬ್ಬಳು,
ಕಾಮಕನ್ಯೆ ಅಂತ ಇನ್ನೊಬ್ಬಳು. ಇದಲ್ಲದೆ BM ರಮೇಶ್ ಅಂತ ಒಬ್ಬರು ಬಹಳ ಈ ಪುರಾಣ ಲೋಕದಲ್ಲಿ ತುಂಬ ಕೆಲಸ ಮಾಡಿದ ಕೆನಡಾದಲ್ಲಿ ಇರುವ ಒಬ್ಬ ಕನ್ನಡಿಗರಿದ್ದಾರೆ. ಅವರು ಹೇಳೋ ಪ್ರಕಾರ ನೇಪಾಳದಲ್ಲಿ ಒಂದು ಪ್ರಚಲಿತವಾದ ಕಥೆಯಲ್ಲಿ ಯಯಾತಿಗೆ ಅಪ್ಸರೆಯಿಂದ ಹುಟ್ಟಿದ ಮಗಳು ಮಾಧವಿ. ಅದು ಇಂದ್ರ ತಾನು ಸ್ವರ್ಗಕ್ಕೆ ಯಯಾತಿಯನ್ನು ಕರ್ಕೊಳ್ಳಿಕ್ಕೆ ಬೇಕಾಗಿ ಕರ್ಕೊಂಡ ನಂತರ ಯಯಾತಿ ಚ್ಯುತನಾಗ್ತಾನೆ. ಆವಾಗ ರಕ್ಷಣೆಗೆ ಮಕ್ಕಳು ಇರಲಿ ಅನ್ನುವ ಕಾರಣಕ್ಕೆ ಈ ಥರದ್ದೊಂದು ಆ ಮಾಧವಿಯ ಮೂಲಕ ಆಯಿತು ಅಂತ ಆ ಥರದ್ದೇನೋ ಕಥೆ ಇದೆ ಅಂತ ಉಲ್ಲೇಖ ಮಾಡ್ತಾರೆ ಅಂತ ನನ್ನ ಮಿತ್ರ ಒಬ್ಬ ಹೇಳಿದ. ಆದರೆ ಅದು ಒಟ್ಟಿನಲ್ಲಿ ಯಯಾತಿಗೆ ಇನ್ಯಾರೋ ಹೆಂಡಂದಿರಿಂದ ದೇವಯಾನಿ ಶರ್ಮಿಷ್ಠೆಯಿಂದ ಹುಟ್ಟಿದ ಹೆಣ್ಣಲ್ಲ, ಒಬ್ಬಳು ಮಗಳು. ಯಾಕೆ ನನಗೆ ಇದು ಬಹಳ ವಿಶೇಷ ಅಂತ ಅನ್ನಿಸ್ತದೆ ಅಂದರೆ, ಬಹಳ ಬಾರಿ ಕಥೆಗಳಲ್ಲೆಲ್ಲ ಬರುತ್ತೆ, ಪುತ್ರ ಇಲ್ಲದಿದ್ದರೆ ಮೋಕ್ಷ ಇಲ್ಲ, ಪುತ್ರನಿಂದಲೇ ಮೋಕ್ಷ, ಪುತ ಅನ್ನುವ ನರಕದಿಂದ ಯಾರು ರಕ್ಷಿಸುತ್ತಾನೋ ಅವನು ಪುತ್ರ. ಹಾಗಾಗಿ ಪುತ ಅನ್ನುವ ನರಕದಿಂದ ರಕ್ಷಿಸುವುದಕ್ಕೆ ಪುತ್ರ ಇರಲೇಬೇಕು. ಯಾರಿಗೆ ಸಂತಾನ ಇಲ್ವೋ ಅವ್ರಿಗೆ ಮುಂದೆ ಮೋಕ್ಷದ ದಾರಿ ಇಲ್ಲ. ಈ ಥರದ ಕಥೆಗಳನ್ನು ನಾನು ನಿಮಗೆ ಬೇಕಾದಷ್ಟು ಹೇಳಿದೆ. ನಮ್ಮಲ್ಲಿ ವಾಲಖಿಲ್ಯರು ಹೀಗೆ ತಲೆ ಕೆಳಗಾಗಿ ಇದ್ದದ್ದು, ಅಗಸ್ತ್ಯರು ತನ್ನ ವಂಶದವರು ತಲೆಗಾಳ ಕೆಳಗಾಗಿದ್ದದ್ದು, ಈ ಥರದ್ದೆಲ್ಲ ಅಂದರೆ ತಮ್ಮ ಸಂತಾನ ಮುಂದುವರಿಯಲಿಕ್ಕೆ ಪುತ್ರ ಇಲ್ಲ, ಅದಕ್ಕೆ ಹೀಗಿದ್ದೇವೆ ಅಂತ. ಪ್ರಥಮ ಬಾರಿಗೆ ನಿಮಗೊಂದು ವಿಶೇಷ ಇತಿಹಾಸ ಇಲ್ಲಿ ಸಿಗತ್ತೆ. ಪುತ್ರನೇ ಮೋಕ್ಷ ಕೊಡಬೇಕಾಗಿ ಇಲ್ಲ ಅಂತ. ಯಯಾತಿಯ ಮೋಕ್ಷಕ್ಕೆ ಮಗಳು ಕಾರಣರಾಗ್ತಾಳೆ. ಪುತ್ರಿಯ ಮೂಲಕ ಮೋಕ್ಷ ಇದೆ ಅನ್ನುವುದನ್ನು ಹೇಳುವ ಒಂದು ಪ್ರಥಮ ಕಥೆ. ಇದನ್ನೇ ನೀವು ಚಿತ್ರಾಂಗದ ಒಂದು ಸಂದರ್ಭದಲ್ಲಿ ಚಿತ್ರಾಂಗದೆಯನ್ನು ಅರ್ಜುನ ಇನ್ನೇನು ಮದುವೆ ಆಗಬೇಕು ಅಂದಾಗ ಅವನು ಹೇಳಿದ, ಅಪ್ಪ ನನಗೆ ಮಕ್ಕಳು ಗಂಡು ಮಕ್ಕಳಿಲ್ಲ, ಇವಳ ಮಗ ನನ್ನ ದೌಹಿತ್ರನಾಗಬೇಕು, ಅವನ ಮೂಲಕ ನನ್ನ ಸಂತಾನ ಮುಂದುವರಿಬೇಕು, ಅದಕ್ಕೆ ನಿನಗೆ ಒಪ್ಪಿಗೆ ಇದ್ದರೆ ನಾನು ಚಿತ್ರಾಂಗದೆಯನ್ನು ನಿನ್ನ ಜೊತೆಗೆ ಕೂಡೋದಕ್ಕೆ ಬಿಡ್ತೀನಿ ಅಂತ. ಅಲ್ಲಿ ಆ ಚಿತ್ರಾಂಗದೆಯಿಂದ ಬಭ್ರುವಾಹನ ಹುಟ್ಟಿ ಅದು ಮುಂದೆ ಹೇಗೆ ಅವರ ವಂಶದ ಏಳಿಗೆಗೆ ಅವನು ಕಾರಣವಾದ ಅನ್ನೋದು ಕೂಡ ಅಲ್ಲಿ ಮಗಳ ಮೂಲಕ ಅವರ ಮೋಕ್ಷದ ಕಥೆ ಇದೆ. ಇಡೀ ಯಯಾತಿಯ ಸ್ವರ್ಗಚ್ಯುತಿ, ಅವನು ಸ್ವರ್ಗದಿಂದ ಬಿದ್ದರೆ ಸ್ವರ್ಗದಿಂದ ಬಿದ್ದವನನ್ನು ಮತ್ತೆ ಸ್ವರ್ಗಕ್ಕೆ ಹೋಗುವ ಹಾಗೆ ಮಾಡಿದ ಏಕಮಾತ್ರ ಕಥೆ ಒಬ್ಬ ಮಾಧವಿಯ ಮಕ್ಕಳಿಂದ ಆಗ್ತದೆ. ಹಾಗಾಗಿ ಪುತ್ರಿ ಮುಖೇನ ಮೋಕ್ಷವಾದ ಒಂದು ಕಥೆ ಇದು ಹೊರತು ಸಮಾನತೆಗೆ, ಹೆಣ್ಣನ್ನು ಶೋಷಣೆಗೆ ಅವಳನ್ನೇನು ಒತ್ತೆ ಇಟ್ಟರು. ಮತ್ತು ನಾನು ನಿಮಗೆ ಬಹಳ ಬಾರಿ ಹೇಳಿದ್ದೇನೆ, ಹೆಣ್ಣು ತಾನು ಏನು ಮಾಡಿದರೂ ಅವಳು ನಿಷ್ಕಳಂಕಳು ಅಂತ, ಅವಳು ಪವಿತ್ರಳೆ, ಅವಳು ಹಾಳಾಗೋದಿಲ್ಲ ಅಂತ. ಈ ಮಾತನ್ನು ನಾನು ಪದೇ ಪದೇ ಹೇಳ್ತೀನಿ. ಅದನ್ನು ನಾನು ನಿಮಗೆ ಭೂಮಿಯನ್ನು ನೀವು ನೋಡಿದರೆ ಗೊತ್ತಾಗುತ್ತೆ. ಉತ್ತ ತಕ್ಷಣ ಭೂಮಿ ರೆಡಿ, ಬೀಜ ಬಿತ್ತಿತು, ಬೆಳೆಯಾಯಿತು, ಬೀಜ ನಷ್ಟ, ಭೂಮಿ ಮತ್ತೆ ಹಾಗೇ ಇದೆ, ನಾಳೆ ಇನ್ನೊಂದು ಉತ್ತಿಸಿಕೊಂಡು ಮತ್ತೆ ಹೊಸ ಬೆಳೆ ಕೊಡುತ್ತೆ. ಹಾಗೆ ಪ್ರಕೃತಿಯ ತತ್ವ ಹೆಣ್ಣು, ಹಾಳಾಗುವ ಮಾತೇ ಇಲ್ಲ. ಹಾಗಾಗಿ ಅವಳು ಹೇಳ್ತಾಳೆ, ನನಗೆ ಖಾಯಂ ಕನ್ಯತ್ವದ ಅನುಗ್ರಹ ಬೇರೆ ಇದೆ ಅಂತ. ಇದು ಒಂದು ವಿಶೇಷವಾದ ಹೆಣ್ಣು ಮಕ್ಕಳ ಶಕ್ತಿಯನ್ನು ಒಂದು ಕಡೆ ಸಾಬೀತುಪಡಿಸಿದರೆ, ಇನ್ನೊಂದು ಕಡೆ ಯಾವ ಇಷ್ಟರವರೆಗಿನ ಟ್ರೆಡಿಷನ್ ಅಂತ ಪರಂಪರೆಯಲ್ಲಿ ನಂಬಲಾಗಿತ್ತಲ್ಲ, ಗಂಡಿನಿಂದಲೇ ಮೋಕ್ಷ ಅಂತ, ಅದನ್ನೆಲ್ಲವನ್ನು ಸುಳ್ಳು ಮಾಡಿದ ಒಂದು ಕತೆ. ಹೆಣ್ಣು ಮಗಳ ಮೂಲಕ ಮೋಕ್ಷ ಸಾಧ್ಯ ಅಂತ. ಹಾಗಾಗಿ ಯಾರಿಗಾದರೂ ಶ್ರಾದ್ದ ಹಾಕ್ಲಿಕ್ಕೆ ಮಗ ಇಲ್ಲ ಅಂದರೆ ಮಗಳ ಮಗ ಅಥವಾ ಮಗಳ ಗಂಡ ಮಗಳು ಕೂತು ಹಾಕಬಹುದು ಅನ್ನುವ ವಿವರಣೆಗಳು ಕೂಡ ನಮ್ಮ ಈ ಧರ್ಮಶಾಸ್ತ್ರದ ವಿವರಣೆಗಳಾಗಿ ಮಹಾಭಾರತದಲ್ಲಿ ಅಲ್ಲಲ್ಲಿ ಉಲ್ಲೇಖಗಳು ಬರ್ತವೆ. ಹಾಗಾಗಿ ನೋಡುವ ಕಣ್ಣು ಬದಲಾದರೆ ವಸ್ತುವಿನ ಅರ್ಥಗಳು ಬದಲಾಗ್ತವೆ. ಹಾಗೆ ನೋಡುವಾಗಲೇ ಅದನ್ನು ಸಮಾನತೆ, ಶೋಷಣೆ ಈ ದಿಟ್ಟಿನಲ್ಲಿ ನೋಡೋರಿಗೆ ಹಾಗೆ ಅರ್ಥ ಆಗ್ಬೋದು. ಆದರೆ ಅದರ ಒಳಗೆ ಬೇರೆ ಒಂದು ಇದೆ ಅನ್ನೋದು ಗೊತ್ತಾಗಬೇಕಾದ್ರೆ ಇಷ್ಟೆಲ್ಲ ನಾವು ಏನು ಅಂದರೆ ಒಂದು ಬರೀ ಕ್ರಿಯೆಯನ್ನು ನೋಡೋದು ಬೇಡ, ಕ್ರಿಯೆಯ ಎಂಡ್ ಪಾಯಿಂಟ್ ಏನು ನೋಡಬೇಕಲ್ಲ. ಕ್ರಿಯೆ ಈಗ
ಮಾಧವಿಯನ್ನು ಕರ್ಕೊಂಡದ್ದು, ಒತ್ತೆ ಇಟ್ಟದ್ದು, ಮಕ್ಕಳನ್ನು ಹಿಡಿದದ್ದು, ಮತ್ತೆ ಒತ್ತೆ ಇಟ್ಟದ್ದು, ಸರಿ. ಎಂಡ್ ಪಾಯಿಂಟ್ ನೋಡಿದರೆ ಅವಳು ತಪಸ್ವಿನಿಯಾಗಿ ಕೊನೆಗೆ ಯಯಾತಿಯ ಮೋಕ್ಷಕ್ಕೂ ಕಾರಣಳಾದಳು ಅನ್ನುವುದು ಅದರ ಮುಕ್ತಾಯ. ಆಮೇಲೆ ಯಯಾತಿ ಬಿದ್ದ ಅನ್ನುವಾಗ ಅದರ ಮೋಕ್ಷಕ್ಕೂ ಕಾರಣವಾದದ್ದು ಅವಳ ಮಕ್ಕಳೇ ಅನ್ನುವುದು ಕೂಡ ನಮಗೆ ಗೊತ್ತಾಗುವ ಎಂಡ್ ಪಾಯಿಂಟ್. ಹಾಗಾಗಿ ಎಲ್ಲ ಸಮಗ್ರವಾಗಿ ನೋಡಿದಾಗ ಮಾಧವಿಯ ಮೂಲಕ ಕೊಡುವ ಮೆಸೇಜೇ ಬೇರೆ. ತಿಳ್ಕೊಳ್ಳೋರು ಹೇಗೆ ಹೇಗೋ ತಿಳ್ಕೊಂಡ್ರೆ ಅದು ನಮ್ಮ ದೋಷ ಅಂತ ನಾನು ಭಾವಿಸ್ತೇನೆ. ಇನ್ನು ಎರಡನೆಯ ವಿಷಯ, ನಾನು ನಿನ್ನೆ ದಿನ ವಿಶ್ವರೂಪ ದರ್ಶನವನ್ನು ಕೃಷ್ಣ ಮಾಡಿದ ಅಂತ ಹೇಳಿದೆ. ಈ ಕೃಷ್ಣ ವಿಶ್ವರೂಪ ದರ್ಶನವನ್ನು ಯಾಕೆ ಮಾಡಿದ ಮತ್ತು ಎಲ್ಲೆಲ್ಲಿ ಮಾಡಿದ್ದಾನೆ ಅಂತ. ಈಗ ಅವನು ನಮಗೆ ಒಂದು ಸಾರಿ ಗೊತ್ತಾಗೋದು, ಒಂದು ತೀರ ಪುಟ್ಟ ಮಗು ಇರುವಾಗ ತಾಯಿಗೆ ಬ್ರಹ್ಮಾಂಡ ದರ್ಶನ ಮಾಡಿಸಿದ ಅಂತ ಬಾಯಿಯಲ್ಲಿ. ಅದು ಹೇಗೆ ಅಂದರೆ ಅಲ್ಲಿ ಅದು ವಿಶ್ವರೂಪ ದರ್ಶನವಲ್ಲ, ಬ್ರಹ್ಮಾಂಡ ದರ್ಶನ. ಭೂಗೋಳ ಖಗೋಳಗಳು ಕಾಣಿಸ್ತವೆ ಅವಳಿಗೆ, ಇಡೀ ಭೂಮಿ, ಆಕಾಶ, ನಕ್ಷತ್ರ, ಗ್ರಹ ಎಲ್ಲ ಕಾಣಿಸ್ತದೆ ಅಂತ. ಅದು ಹೇಗೆ ಇರ್ತದೆ ಅಂತಂದರೆ ಒಂದು ಕ್ಷಣ ಕಂಡಂಗಾಗಿ ಅವಳು ಇದೆಂತ ಕನಸ ಅಂತ ಅಷ್ಟೇ ಒಂದು ಸಣ್ಣ ಝಳಕ್, ಇದು ಬಹುಶಃ ಏನೋ ನಂಗೆ ಭ್ರಮೆ ಆದ್ದೇನೋ ಅಂತ ಅನ್ನೋದ್ರೊಳಗೆ ಅವನು ಇನ್ನೊಮ್ಮೆ ಮಾಡಿ ಇದು ಭ್ರಮೆ ಅಲ್ಲ ಅಂತ ಕನ್ಫರ್ಮ್ ಮಾಡ್ತಾನೆ. ಆಮೇಲೆ ಅವಳು ಪುನಃ ಅದನ್ನು ಮರೀತಾಳೆ ಅಂತ ಇದೆ. ಅದಕ್ಕೇ ಆಡಿಸಿದಳು ಯಶೋದೆ ಜಗದೋದ್ಧಾರನ ಮಗನೆಂದು ತಿಳಿಯುತ್ತ. ಅವಳಿಗೆ ಕಡೆಗೂ ಅವನು ಜಗದೋದ್ಧಾರ ಅಂತ ಗೊತ್ತಾಗಲಿಲ್ಲ, ಅವಳು ಎಣಿಸಿದ್ಲು ಮಗ ಎಂದು ತಿಳಿಯುತ್ತ. ಅವನು ಜಗದೋದ್ಧಾರನಿದ್ದರೂ ಅವಳಿಗೆ ಮಗ ಅಂತಲೇ ನಂಬಿಕೆ, ಅವಳಿಗೆ ಗೊತ್ತಾಗಲೇ ಇಲ್ಲ ಅವನು ಎಂಥವನು, ಎಲ್ಲಿಯವನು, ಹೇಗೆ, ಇವನ ಸಾಧ್ಯತೆಗಳು ಇಲ್ಲ, ಗೊತ್ತಾಗಲಿಲ್ಲ. ಇನ್ನೊಂದು ಬಹಳ ಮುಖ್ಯವಾದಲ್ಲಿ, ಹೆತ್ತ ತಾಯಿ ಅಲ್ಲದ ಒಬ್ಬ ಸಾಕು ತಾಯಿ ಯಾವ ಪರಿ ಸಾಕಿದ್ಲು, ಎಷ್ಟು ಪ್ರೀತಿಯಿಂದ ಬೆಳೆಸಿದ್ಲು. ಹಾಗಾಗಿ ಕೃಷ್ಣ ಮೊದಲು ಋಣ ಸಂದಾಯ ಮಾಡಿದ್ದು ಅಮ್ಮನಿಗೆ, ಮಾತೃ ಋಣ ಸಂದಾಯ, ಮತ್ತು ಆ ಮೂಲಕ ತಾನು ಯಾರು ಅಂತ ಪ್ರಥಮದಲ್ಲಿ ದರ್ಶನ ಕೊಟ್ಟದ್ದು ಅಮ್ಮನಿಗೆ, ಇನ್ಯಾರಿಗೂ ಅಲ್ಲ. ಅದು ಒಂದು ಕೃಷ್ಣ ಅಲ್ಲಿ ತಾಯಿಗೆ ತನ್ನನ್ನು ತೋರುವುದರ ಮೂಲಕ ತಾನು ನಿಜಕ್ಕೂ ಪ್ರಥಮ ದರ್ಶನ ಕೊಡಲಿಕ್ಕೆ ಯಾರು ಯೋಗ್ಯ ಅಂದರೆ ಅಮ್ಮ ಅನ್ನೋದನ್ನು ಹೇಳಿದ. ಅಷ್ಟರ ಮಟ್ಟಿಗೆ ಅಲ್ಲೊಂದು ಸಂದೇಶ ಇದೆ. ಇನ್ನೊಂದು ಬಾರಿ ಅವನು ತಾನು ಒಬ್ಬ ನಾರ್ಮಲ್ ಹುಡುಗ ಅಲ್ಲ, ತನ್ನೊಳಗೆ ಬಹಳ ವಿಶೇಷವಾದದ್ದು ಇದೆ ಅನ್ನುವುದನ್ನು ತೋರಿಸುವುದು ಅಕ್ರೂರನಿಗೆ. ಅಕ್ರೂರ ಕಂಸನ ದೂತನಾಗಿ ಬರ್ತಾನೆ ಕರ್ಕೊಂಡು ಹೋಗೋದಕ್ಕೆ. ಆ ಕಡೆ ಕರೀತಾರೆ ನಿನ್ನನ್ನು ಬಾ ಅಂತ. ಹಾಗೆ ಮಥುರೆಗೆ ಹೋಗುವ ದಾರಿಯಲ್ಲಿ ಈ ಅಕ್ರೂರ ಬಲರಾಮನ ಜೊತೆಗೆ ಕೂತ್ಕೊಂಡು ದಾರಿಯಲ್ಲಿ ಬರುವಾಗ ಯಮುನಾ ನದಿಯಲ್ಲಿ ಹೀಗೆ ಸಂಧ್ಯಾಕಾಲ ಅವನು ತನ್ನ ಆಹ್ನಿಕಗಳಿಗಾಗಿ ನದಿಗಿಳಿಯುವಾಗ ನದಿಯಲ್ಲಿ ಮುಳುಗು ಹಾಕುವಾಗ ಅವನಿಗೆ ಆ ಮುಳುಗುವ ನೀರಿನಲ್ಲಿ ಶೇಷಶಾಹಿಯಾಗಿ ಮಲಗಿದ ವಿಷ್ಣುವಿನ ಹಾಗೆ ಕೃಷ್ಣ ಕಾಣಿಸ್ತಾನೆ, ಬಲರಾಮ ಸಂಕರ್ಷಣನಾಗಿ. ಈಗ ಇದು ಇಲ್ಲಿ ಕಾಣೋದು, ಅಲ್ಲಿ ರಥದಲ್ಲಿ ಇದ್ರಲ್ಲ ಅಂತ ಅವನು ಮತ್ತೆ ಮುಖ ಎತ್ತಿದಾಗ ರಥದಲ್ಲಿ ಹಾಗೆ ಕೂತಿದ್ದಾನೆ ಕೃಷ್ಣ. ಕೃಷ್ಣ ರಥದಲ್ಲಿ ಹಾಗೆ ಕೂತಿದ್ದಾನೆ, ಹಾಗಾದರೆ ಇದು ಕೆಳಗೆ ನನಗೆ ಕಂಡದ್ದು ಭ್ರಮೆ ಇರಬೇಕು ಅಂತ ಮತ್ತೆ ಮುಳುಗು ಹಾಕುವಾಗ ಅಲ್ಲಿ ಮತ್ತೆ ಹಾಗೆ ಕಾಣ್ತದೆ. ಇದು ಹೇಗೆ ಯಶೋದೆಗೆ ಇದು ನನಗೆ ಭ್ರಮೆಯ ಏನ ಅಂತ ಒಂದು ಭಾವ ಉಂಟು ಮಾಡಿತ್ತಲ್ಲ, ಹಾಗೆ ಅಕ್ರೂರನಿಗೂ ಅಂಥದ್ದೇ ಒಂದು ಭಾವ ಉಂಟಾಗುತ್ತೆ, ಇದು ಬಹುಶಃ ಭ್ರಮೆ ಆದದ್ದ ಏನ ಅಂತ. ಅವನು ಎರಡನೇ ಸಾರಿ ನೋಡಿದಾಗಲೂ ಇದು ಭ್ರಮೆಯ ಏನ ಅನ್ನೋದನ್ನು ಬದಲಾಯಿಸಿಕೊಳ್ಳಲಿಲ್ಲ. ಅವನು ಮರಳಿ ಅವನ ಆತ್ಮಿಕ ಮುಗಿಸಿ ರಥ ಏರುವಾಗ ನೋಡಿ ಇದು ಭ್ರಮೆ ಅಲ್ಲ ಅನ್ನೋದನ್ನು ಹೇಳಬೇಕಿತ್ತು. ಹಾಗಾಗಿ ಕೃಷ್ಣ ಏನು ನೀರಿನಲ್ಲಿ ಏನು ಕಂಡಿ ಅಂತ ಕೇಳ್ತಾನೆ. ಅಲ್ಲಿಗೆ ಕರೆಂಟ್ ಕನೆಕ್ಟ್ ಆಯಿತು. ಓಹೋ, ಇದು ಹಾಗಾದರೆ ನಾನು ನೋಡಿದ್ದು ಭ್ರಮೆ ಅಲ್ಲ ಅಂತ. ಹೀಗೆ ಒಂದು ಕನ್ಫರ್ಮೇಷನ್. ಶ್ರೀರಮಣರು ಹೇಳ್ತಾರೆ, ನಿಮಗೆ ಯಾವುದಾದರೂ ಹೊಸ ಅನುಭವಗಳಾದರೆ ಅದು ಧ್ಯಾನಾವಸ್ಥೆಯ ಅನುಭವಗಳಾಗುವಾಗ ಸಾಧಕ ಇದು ಭ್ರಮೆಯೋ ಭ್ರಾಂತಿಯೋ ಕಲ್ಪನೆಯೋ ಎಂಬ ಅನುಮಾನದ ಜೊತೆಗೆ ಏಳುವ ಎಲ್ಲ ಸಾಧ್ಯತೆಗಳಿವೆ. ಆದರೆ ಅದು ಭ್ರಮೆಯಲ್ಲದ ನಿಜವಾದ ಅನುಭವ ಆಗಿದ್ದರೆ ಅದು 24 ಗಂಟೆಯ ಒಳಗೆ ಯಾವುದೋ ಸೂಚನೆಯ ಮೂಲಕ ದೃಢೀಕೃತವಾಗುತ್ತದೆ. ಇದು ನೋಡಿ, ದೃಢೀಕರಿಸಿದ್ದು ಕೃಷ್ಣ, ಭ್ರಮೆ ಅಲ್ಲ ಅಂತ. ಹಾಗೆ ಸಾಧನಾ ಪಥದಲ್ಲೂ ಕೂಡ ನಮಗೊಂದು ಏನೋ ಒಂದು ಅನುಭವ ಆಗುತ್ತೆ, ಅದು ನಾವು ಹೊರಗೆ ಬರುವಾಗ ಇದು
ಇದು ಬಹುಶಃ ಭ್ರಮೆ ಅಂತ ಅಂದುಕೊಂಡು ಒಂದು ವೇಳೆ ಅದು ನಿಜಾನುಭವ ಇದ್ದರೆ ಅದು 24 ತಾಸುಗಳ ಒಳಗೆ ನಿನ್ನದು ಕಲ್ಪನೆ ಅಥವಾ ಭ್ರಾಂತಿಯಲ್ಲ, ಅನುಭವ ಅಂತ ಖಚಿತ ಆಗುವ ಎಷ್ಟೋ ಘಟನೆಗಳು ಸಾಧನಾ ಪಥದಲ್ಲಿ ನಡೀತವೆ. ಕೃಷ್ಣ ಅಂಥದ್ದನ್ನು ದೃಢೀಕರಿಸಿದ್ದು ಅಕ್ರೂರನ ವಿಷಯದಲ್ಲಿ. 3ನೇ ಬಾರಿಯ ಘಟನೆಯಾಗಿ ನಮಗೆ ಅವನ ವಿಶ್ವರೂಪ ದರ್ಶನ ಕಾಣುವುದು ಇಲ್ಲಿ. ಯಾಕೆ ಹೋಗಿ ಹೋಗಿ ದುರ್ಯೋಧನನ ಮುಂದೆ ವಿಶ್ವರೂಪ ತೋರಿಸಿದ, ಏನು ಕಾರಣ ಅಂತ ಒಂದು ಪ್ರಶ್ನೆ ಬರುತ್ತೆ. 2ನೇದು ಅಲ್ಲಿ ನಾವು ವಿವರಣೆಯಲ್ಲಿ ನೋಡಿದೆವು. ವೇದವ್ಯಾಸರು ಹೇಳ್ತಾರೆ, ಆ ವಿಶ್ವರೂಪವನ್ನು ಸಂಜಯ, ಭೀಷ್ಮ, ದ್ರೋಣ, ಕೃಪ, ಅಲ್ಲಿ ಕುಳಿತಿದ್ದ ಮಹರ್ಷಿಗಳು ಬಿಟ್ಟರೆ ಧೃತರಾಷ್ಟ್ರ ಇವರಿಷ್ಟೇ ಜನ ನೋಡಿದ್ದರು ಅಂತ. ಹಾಗಾದರೆ ದುರ್ಯೋಧನನಿಗೆ ಗೊತ್ತಾಗಲಿಲ್ಲ ಅಂದಂಗಾಯಿತು. ದುರ್ಯೋಧನನಿಗೆ ಗೊತ್ತಾಗಲಿಲ್ಲ ಅಂತ ಭಾವಿಸೋಣ, ಮುಂದೆ ಮಾತಿನಲ್ಲಿ ನಿಮಗೆ ಗೊತ್ತಾಗುತ್ತೆ, ಅವನಿಗೇನೋ ಗೊತ್ತಾಗಿದೆ. ಕೃಷ್ಣ ಅಥವಾ ಯಾವುದೇ ದೊಡ್ಡವನು ಕೆಲವು ಸಂದರ್ಭಗಳಲ್ಲಿ ತೀರಾ ಪಾರಿಭಾಷಿಕ ಶಬ್ದಗಳು ಅರ್ಥ ಆಗದೇ ಇದ್ದರೆ ಅಥವಾ ವಿವರಣೆಗಳು ತಿಳಿಯದೇ ಇದ್ದರೆ, ಎಲ್ಲ ರೀತಿಯಿಂದ ಬೇರೆ ಬೇರೆ ಶಾಸ್ತ್ರಮುಖೇನ ಅರ್ಥ ಮಾಡುವ ಪ್ರಯತ್ನ ಪಟ್ಟಾಗಲೂ ಅರ್ಥವಾಗದಿದ್ದರೆ, ಒಮ್ಮೆ ನೋಡಿಯಾದರೂ ನೋಡು ಮಾರೆ, ಇಲ್ಲಿ ಬೇರೆ ಉಂಟು, ನೀ ತಿಳಿದಷ್ಟೇ ಇಲ್ಲ, ನೀ ಯಾಕೆ ತಿಳಿವಲ್ಲಿ ಅನ್ನುವ ಹಂತಕ್ಕೂ ಭಗವಂತ ಅಥವಾ ಭಗವತ್ ತತ್ವ ತಲುಪುತ್ತೆ. ಆ ಭಗವತ್ ತತ್ವಕ್ಕೆ ಒಂದು ಹಸಿವು ಏನು ಅಂದರೆ, ಹೀಗಾದರೂ ಇದು ಬದಲಾದೀತಾ ಅಂತ, ಹೀಗೆ ಹೇಳಿದ್ರಾದರೂ ಇದಕ್ಕೆ ಅರ್ಥ ಆದೀತಾ, ವಿವರಿಸಿ ಹೇಳಿದರೆ ಅರ್ಥ ಆಗಲ್ಲ, ಬರೆದು ತೋರಿಸಿದ್ರೆ ಗೊತ್ತಾಗಲ್ಲ, ಅನುಭವ ಮುಖೇನೋ ಗೊತ್ತಾಗಲಿಲ್ಲ ಅಂತೆಲ್ಲ ಆದಾಗ ದರ್ಶನಕ್ಕೆ ಬರಬೇಕಲ್ಲ. ಕೃಷ್ಣ ಎಲ್ಲ ಥರದ ಪ್ರಯತ್ನ ಮಾಡಿದ್ದಾನೆ ದುರ್ಯೋಧನನ ಜೊತೆಗೆ, ಏನೂ ಕಿಂಚಿದೂನ ಉಳಿಸ್ಲಿಲ್ಲ ಅವನು. ಒಂದು ಕೂಡ ಅವನಿಗೆ ನಾಳೆ ನಿಂದೆ ಬರಬಾರ್ದು, ನೀನು ಅವತ್ತು ಅರ್ಜುನನಿಗೆ ದೊಡ್ಡದಾಗಿ ವಿಶ್ವರೂಪ ತೋರಿಸಿದ್ದಿ, ದುರ್ಯೋಧನನಿಗೆ ತೋರಿಸಿದ್ರೆ ಆಗ್ತಿತ್ತಲ್ಲ ಅಂತ ನಾಳೆ ನಾವು ಮಾತಾಡಬಾರ್ದಲ್ಲ. ಹಾಗೆ ಅವನಿಗೂ ತೋರಿಸ್ಬಿಟ್ಟಿದ್ರೆ ನೀನು ಪಾರ್ಶಾಲಿಟಿ ಮಾಡಿದ್ದಿ, ನಿಂಗೆ ಅವರೊಂದು ಪ್ರೀತಿ, ಇವ್ರ ಬಗ್ಗೆ ಅಷ್ಟಕ್ಕಷ್ಟೇ. ನಾವೆಲ್ಲ ಅಂಥದ್ದೇ ಅಲ್ವಾ ಸಮರ್ಥನೆಗೆ ಬಳಸೋದು, ನಮ್ಮ ಹತ್ರ ಪುಡಿ ಕಾಸು ಚಿಲ್ಲರೆಗಳೇ ಸಮರ್ಥನೆಗೆ. ಹಾಗಾಗಿ ನಮ್ಮ ಸಮರ್ಥನೆಗಳು ಆ ಥರದ ಆರ್ಗ್ಯುಮೆಂಟಿಗೆ, ವಾದಕ್ಕೆ ಹೋದರೆ, ಮಾತಿನಲ್ಲಿ ವಾದ ನಾನು ಅಂತ ಕೃಷ್ಣನ ಮಾತು ಇದೆ ಭಗವದ್ಗೀತೆಯಲ್ಲಿ. ಹಾಗಾಗಿ ಯಾವ ವಾದಕ್ಕೂ ಅವಕಾಶ ಕೊಡದವನು ಭಗವಂತ. ಅವನು ಯಾವ ಲೇಪ ಲೋಷ ಉಳಿಸಿಕೊಳ್ಳದೆ ಅದನ್ನು ಪ್ರೆಸೆಂಟ್ ಮಾಡಿದ್ದಾನೆ. ಆಮೇಲೆ ಇನ್ನೂ ಒಂದು ಗಮನಿಸಬೇಕು, ವಿಶ್ವರೂಪ ದರ್ಶನದ ಸಮಗ್ರ ವಿವರಣೆ ನಾವು ಯಾವುದನ್ನು ಭಗವದ್ಗೀತೆಯಲ್ಲಿ ನೋಡ್ತೇವಲ್ಲ, ಆ ಥರದ ವಿವರಣೆ ಇಲ್ಲಿ ಇಲ್ಲ. ಅದಕ್ಕೆ ಕಾಲ, ಧರ್ಮ, ಸ್ವೀಕರಿಸುವ ಎಂಡ್ ಪಾಯಿಂಟ್ ಎಲ್ಲ ಮುಖ್ಯ ಆಗ್ತದೆ. ರಿಸೀವಿಂಗ್ ಎಂಡ್ ಉಂಟಲ್ಲ, ರಿಸೀವಿಂಗ್ ಎಂಡ್ ಬಹಳ ಮುಖ್ಯ. ಭಗವಂತ ತನ್ನನ್ನು ತೋರಿಸೋದು ದೊಡ್ಡದಲ್ಲ, ರಿಸೀವಿಂಗ್ ಎಂಡ್ ಹೇಗೆ ಅನ್ನೋದ್ರ ಮೇಲೆ. ಒಂದು ಒಳ್ಳೆಯ ಫೋನ್ ಕಾಲ್ ಬರೋದು ದೊಡ್ಡದಲ್ಲ, ತಗೊಳ್ಳೋ ಎಂಥವನಿದ್ದಾನೆ ಅನ್ನೋದ್ರ ಮೇಲೆ ಆ ಫೋನ್ ಕಾಲ್. ಹಾಗಾಗಿ ಇವನು ಎಷ್ಟು ಕೊಡಬಹುದು ಅಷ್ಟನ್ನೇ ಅಲ್ಲಿ ಕೊಟ್ಟ. ಆದರೆ ವಿಶ್ವರೂಪ ದರ್ಶನ ಮಾಡುವಾಗ ಅಲ್ಲಿ ರಿಸೀವಿಂಗ್ ಎಂಡ್ ಭಗವಂತ ತನ್ನ ಭಕ್ತನಿಗೆ ಕೊಟ್ಟದ್ದು. ಆ ಭಕ್ತನ ಒಳಗೆ ಇಷ್ಟರವರೆಗೆ ಎಷ್ಟು ಪರಿಕ್ರಮಣ ನಡೆದಿದೆ, ಎಷ್ಟು ತಪಸ್ಸು ನಡೆದಿದೆ, ಅದರ ಮೇಲಿಂದ ಪರಿಣಾಮ. ಹಾಗಾಗಿ ಆ ವಿಶ್ವರೂಪ ಇದಲ್ಲ. ಅದಕ್ಕೇನೆ ನಿಮಗೆ ಇಲ್ಲಿ ಬಹಳ ಬ್ರೀಫ್ ಆದ ಒಂದು 5 ಸಾಲಿನಲ್ಲಿ ವಿಶ್ವರೂಪ ಮುಗಿಸಿಬಿಡ್ತಾರೆ. ಇಲ್ಲಿ ಆವಾಗ ಹಾಗಾದ್ರೆ ಇದು ಪಾರ್ಶಾಲಿಟಿ ಅಲ್ವಾ? ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ, ನ್ಯೂಟನ್ ಲಾ. ನೀವು ಎಷ್ಟು ಕರ್ಮ ಅಷ್ಟು ಫಲ. ಅಲ್ಲಿ ಅವನ ಕರ್ಮಕ್ಕೆ ಅಷ್ಟು ಫಲ. ಅದು ಅರ್ಜುನನ ಕರ್ಮ, ಅಷ್ಟು ಅವನು ದುಡಿದಿದ್ದಾನೆ, ದಣಿದಿದ್ದಾನೆ, ಅವನಿಗೆ ಅಷ್ಟು ಪ್ರತಿಫಲ. ಇಲ್ಲಿ ಅಲ್ಲ. ಇಲ್ಲಿ ಎಷ್ಟು, ಇವನಿಗೆ ಎಷ್ಟು ಮಾಡಿದರೆ ಸಾಕು ಅಷ್ಟು ತೋರಿಸಿರೋದು. ಹಾಗಾಗಿ ಇದರ ನಂತರ ಇನ್ನೊಂದು ನಮಗೆ ಗೊತ್ತಾಗುವುದು ಅರ್ಜುನನಿಗೆ ತೋರಿಸಿದ ದೊಡ್ಡ ವಿಶ್ವರೂಪ. ಅದು ಭಗವದ್ಗೀತೆಯ ಸಂದರ್ಭದಲ್ಲಿ ಭಗವಂತ ನುಡಿಸಿದರೆ ಆವಾಗ ನೋಡೋಣ. ಇನ್ನೊಂದು ಅವನು ತೋರಿಸುವಂಥದ್ದು ನಮಗೆ ಶಾಂತಿ ಪರ್ವದ ನಂತರದಲ್ಲಿ, ಅಶ್ವಮೇಧಿಕ ಪರ್ವದಲ್ಲಿ
ಇವನು ನಮ್ಮ ಅನುಗೀತೆಯನ್ನು ಹೇಳ್ತಾನೆ. ಅಂದರೆ ಈ ಭಗವದ್ಗೀತೆಯನ್ನು ಪುನರಾವರ್ತನೆ ಮತ್ತೊಮ್ಮೆ ಹೇಳು ಅಂತ ಕೇಳುವ ಸಂದರ್ಭ ಬರುತ್ತೆ ಅರ್ಜುನ. ಆಗ ಕೃಷ್ಣ ಹೇಳ್ತಾನೆ, ಅಲ್ಲಿ ಒಬ್ಬ ಋಷಿಗೆ ಮತ್ತೆ ತೋರಿಸಿದ್ದು ಉಲ್ಲೇಖ ಇದೆ. ಹೀಗೆ ಒಂದು 5 ಬಾರಿ ವಿಶ್ವರೂಪದ ಬೇರೆ ಬೇರೆ ಸ್ವರೂಪಗಳನ್ನು ನಾವು ಕೃಷ್ಣನಿಂದ ನೋಡ್ತೇವೆ. ಅದು ಒಂದು ಭಾಗ. ಇನ್ನು ಕರ್ಣ, ಈ ಕರ್ಣನಿಗೆ ರಹಸ್ಯ ಗೊತ್ತಿತ್ತು ಅನ್ನೋದು ನಿನ್ನೆಯ ದಿನ ಗೊತ್ತಾಯಿತು. ಯಾವಾಗ ಗೊತ್ತಿತ್ತು ಅನ್ನೋದರ ಬಗ್ಗೆ ಊಹೆಗಳಿವೆಯೇ ಹೊರತು ಖಚಿತವಾಗಿ ಇದೇ ಅಂತ ಇದಮಿತ್ತಂ ಹೇಳಿದ ವಿವರಣೆಗಳಿಲ್ಲ ಅಂತ ನಾನು ನಿಮಗೆ ಹೇಳಿದೆ. ಕೆಲವರು ಹೇಳ್ತಾರೆ ಅದು ಅಂತಃಪುರದ ದಾಸಿಯರಿಂದ ಗೊತ್ತಾಗಿತ್ತು, ಅಥವಾ ಧೃತರಾಷ್ಟ್ರನ ಅರಮನೆಯಲ್ಲಿದ್ದ ಎಲ್ಲರಿಗೂ ಗೊತ್ತಿತ್ತು, ಆಲ್ಮೋಸ್ಟು ಗುಟ್ಟಾಗಿ ಇಟ್ಟಿದ್ರು. ಈ ಥರ ಎಲ್ಲ ಉಲ್ಲೇಖಗಳಿವೆ. ನನಗೆ ಇದ್ರ ಬಗ್ಗೆ ಸ್ಟ್ರಾಂಗ್ ಡೌಟ್ ಎಲ್ಲಿ ಅಂತಂದರೆ, ನಾನು ನಿಮ್ಮ ಜೊತೆಗೆ ಇದನ್ನು ಪ್ರಥಮ ಬಾರಿ ನಾನು ನನ್ನಷ್ಟಕ್ಕೆ ಅದನ್ನು ಓದಿದಾಗ ನಾನು ಮಾಡಿದ ಅನುಸಂಧಾನದಿಂದ ನಾನು ನಿಮಗೆ ಹೇಳುವ ಮಾತು, ನನಗೆ ಪಕ್ಕಾ ಇವರು ಹೇಳುವ ಯಾವ ಊಹೆಗಳನ್ನು ಯಾಕೆ ಒಪ್ಪಲಿಕ್ಕಾಗೋದಿಲ್ಲ ಅಂತಂದರೆ, ದ್ವೈತವನದಲ್ಲಿ ಕೊನೆಯ ವರ್ಷ 12ನೇ ವರ್ಷದ ವನವಾಸದಲ್ಲಿ ಇದ್ದಾಗ ಇಂದ್ರ ಬ್ರಾಹ್ಮಣನ ರೂಪದಲ್ಲಿ ಬಂದು ನಿನ್ನ ಹತ್ತಿರ ಕುಂಡಲ ಕವಚಗಳನ್ನು ಕೇಳ್ತಾನೆ. ಆಗ ನೀನು ಕೊಡಬೇಡ ಅಂತ ಸೂರ್ಯ ಬಂದಿದ್ದ, ನಿಮಗೆ ನೆನಪಿದೆ. ಸೂರ್ಯ ಬಂದು ತನ್ನನ್ನು ಪರಿಚಯ ಮಾಡ್ತಾನೆ. ನಾನು ಬ್ರಾಹ್ಮಣನ ವೇಷದಲ್ಲಿರುವ ಸೂರ್ಯ, ನಾನು ನಿನಗೆ ಗುರುತಾಗದ ಬಾರದು ಅಂತ ಈ ವೇಷದಲ್ಲಿ ಬಂದಿದ್ದೇನೆ. ಮತ್ತು ಎರಡನೇದು ಒಂದು ವಿಷಯ ಹೇಳ್ತಾನೆ, ಯಾಕೆ ಬಂದಿದ್ದೇನೆ ಅಂದರೆ ನೀನು ನನ್ನ ಭಕ್ತ. ಮತ್ತೂ ಒಂದು ವಿಷಯ ಹೇಳ್ತಾನೆ, ಇದಲ್ಲದೆ ಇನ್ನೊಂದು ಕಾರಣವಿದೆ, ಅದನ್ನು ಈಗ ನಾನು ಹೇಳುವುದಿಲ್ಲ, ನಿನಗೆ ಕಾಲಾಂತರದಲ್ಲಿ ಆ ರಹಸ್ಯ ಬಯಲಾಗುತ್ತದೆ. ನೋಡಿ, ಅಲ್ಲಿವರೆಗೆ ಒಂದು ವೇಳೆ ಕರ್ಣನಿಗೆ ಗೊತ್ತಿದ್ದರೆ ಸೂರ್ಯ ಈ ಮಾತು ಹೇಳುವ ಅವಶ್ಯಕತೆಯೇ ಇರಲಿಲ್ಲ. ಅದರ ಅರ್ಥ 12ನೇ ವರ್ಷದ ವನವಾಸದ ಕೊನೆಯವರೆಗೂ ಕೂಡ ಕರ್ಣನಿಗೆ ಗೊತ್ತಿಲ್ಲ ಅನ್ನೋದು ಖಚಿತವಾಗ್ತದೆ ಸೂರ್ಯನ ಮಾತಿನಿಂದ. 12ನೇ ವರ್ಷ ಮುಗಿದು 13ನೇ ವರ್ಷ, 1 ವರ್ಷದ ಅಜ್ಞಾತವಾಸ ಸಂದರ್ಭ ಇದೆಯಲ್ಲ, ಅಲ್ಲಿ ಎಲ್ಲೋ ಇವನಿಗೆ ತನ್ನ ಉಪಾಸನೆಯ ಮೂಲಕವೋ ಅಥವಾ ಸೂರ್ಯಾನುಗ್ರಹದಿಂದಲೋ ಆ ರಹಸ್ಯ ಏನು, ನನಗೆ ಆಮೇಲೆ ಒಂದು ದಿನ ಕಾಲಾಂತರದಲ್ಲಿ ಗೊತ್ತುಪಡಿಸ್ತೇನೆ ಅಂದಿದ್ದೀಯಲ್ಲ, ಗೊತ್ತುಪಡಿಸು ಅಂತ ಇವನು ನಿರಂತರ ತಪಸ್ಸು ಮಾಡಿದ್ದರಿಂದಲೋ ಗೊತ್ತಾಗಿರಲಿಕ್ಕೆ ಸಾಕು. ಇದು ನನ್ನ ಊಹೆ. ಯಾಕೆ ಈ ಮಾತು ಹೇಳ್ತೇನೆ ಗೊತ್ತಾ? ಈ ಅಜ್ಞಾತವಾಸದ ಸಂದರ್ಭ ಮುಗಿಸಿ ವಿರಾಟನ ಗೋಗ್ರಹಣಕ್ಕೆ ಹೊರಡುವಾಗ ಭೀಷ್ಮಾಚಾರ್ಯರು ಮತ್ತಿತರರೆಲ್ಲ ಹೇಗೆ ಹೋಗುವುದು ಎಲ್ಲ ಪ್ಲ್ಯಾನ್ಗಳನ್ನು ಹೇಳುವಾಗ ಕರ್ಣ ಒಂದು ಮಾತಾಡ್ತಾನೆ, ನೀನೇನು ಮಾಡ್ತೀಯೋ, ನಿನಗೇನು ಸಾಧ್ಯ, ಕೃಷ್ಣನನ್ನು ನೋಡಿಲ್ಲ ನೀನು, ಕೃಷ್ಣನ ಕೆಪಾಸಿಟಿ ಗೊತ್ತಿಲ್ಲ ನಿನಗೆ, ಅರ್ಜುನ ಅಂದರೆ ಏನು ಅಂತ ತಿಳಿದಿದ್ರೆ ಎಷ್ಟು ದಿವ್ಯಾಸ್ತ್ರಗಳನ್ನು ಬಲ್ಲವ, ಅವನ ಬಗೆಗಿನ ಅವನ ಆ ಪರಾಕ್ರಮ ಅದೆಲ್ಲ ಕೊಂಡಾಡುವಾಗ ಕರ್ಣನನ್ನು ಸ್ವಲ್ಪ ಕಡಿಮೆ ಮಾಡಿ ಮಾತಾಡಿದ್ದನ್ನು ಕೇಳಿ ಕರ್ಣ ಒಂದು ಮಾತು ಹೇಳ್ತಾನೆ, ನೀನು ಕೃಷ್ಣನನ್ನು ಬೇಕಾದರೆ ಕೊಂಡಾಡು, ಅರ್ಜುನನನ್ನು ಕೊಂಡಾಡಬೇಡ ಅಂತ ಅಲ್ಲೊಂದು ಮಾತು ಬರುತ್ತೆ. ಆಮೇಲೆ ನೋಡಿ, ಎಲ್ಲಿ ಸುಮಾರಾಗಿ ಅಜ್ಞಾತವಾಸದ ಕೊನೆ, ಇನ್ನೇನು ಅವರು ಯುದ್ಧಕ್ಕೆ ಸಿದ್ಧರಾಗಬೇಕು ಅನ್ನುವ ಅವರು ಪ್ರಕಟವಾದರು, ಅದು ಗೊತ್ತಾಯಿತು, ಗೋಗ್ರಹಣ ಮುಗಿಯಿತು, ಹಾಗಾದರೆ ಯುದ್ಧ ಮಾಡಬೇಕು ಅನ್ನುವಾಗ ಭೀಷ್ಮಾಚಾರ್ಯರು ಯಾವುದೋ ಕಾರಣಕ್ಕೆ ಬೈದದ್ದು ಒಂದು ನೆಪ ಮಾಡಿಕೊಂಡು, ನೀನು ದುರ್ಜಾತಿಯ ಸೂತಪುತ್ರ ಪರಶುರಾಮ ಶಪಿತ ಇವನ ಮಾತು ಕೇಳ್ತೀಯ ಅಂದದ್ದಕ್ಕೆ ಅವನು, ನಾನು ಇನ್ನೂ ಶಸ್ತ್ರತ್ಯಾಗ ಮಾಡ್ತೇನೆ, ಇವನು ಇರುವವರೆಗೆ ಯುದ್ಧ ಮಾಡಲ್ಲ, ಸಭಾಂಗಣದಲ್ಲಿ ಕಾಣಿಸೋದಿಲ್ಲ ಅಂತ ಹೇಳಿದ. ಅಜ್ಞಾತವಾಸ ಮುಗಿಯುವ ಹೊತ್ತಿಗೆ ಯುದ್ಧದ ಅಂದರೆ ಆಯತ ಹೊತ್ತು ಅಂತೇವಲ್ಲ ನಾವು, ಅವಶ್ಯ ಇರಬೇಕಾದ ಹೊತ್ತಿಗೆ ಕರ್ಣ ಹಾಗೆ ಮಾಡಿದ್ದಾನೆ. ನನಗೆ ಒಂದು ಅನುಮಾನ, ಸುಮಾರು ಆ ವೇಳೆಗೆ ಅವನಿಗೆ ಗೊತ್ತಾಗಿದೆ ತಾನು ಕುಂತಿಯ ಮಗ ಅಂತ. ಈ ಕುಂತಿಯ ಮಗ ಅಂತ ಗೊತ್ತಾದ ಮೇಲೆ ಮನುಷ್ಯ ಸಹಜವಾದ ಯಾವುದೋ ದೌರ್ಬಲ್ಯದಿಂದ ಅವನೊಂದು ಸಂದಿಗ್ಧ ಪರಿಸ್ಥಿತಿಗೆ ಒಳಗಾಗಿದ್ದಾನೆ. ಕರ್ಣ ಭೀಷ್ಮರ ಮಾತು ನೆಪ ಮಾಡಿಕೊಳ್ಳುವುದು ನನಗೆ ಕಾಣೋದು, ಭೀಷ್ಮರ ಮಾತು ನೆಪ ಮಾಡಿಕೊಂಡು ತಾನು ಆ ಪಾಂಡವರ ಜೊತೆಗೆ ಹೆಂಗೆ ಹೋರಾಡೋದು ಅಂತ ಒಳಗೊಳಗೆ ಏನೋ ಒಂದು ಕಾನ್ಫ್ಲಿಕ್ಟಿಗೆ ಬಿದ್ದದ್ದರಿಂದ ಶಸ್ತ್ರತ್ಯಾಗ ಮಾಡಿರಬೇಕು. ಇಲ್ಲದಿದ್ದರೆ ಮಿತ್ರನಿಗೆ ಆ ಪರಿ ಎದೆ ಕೊಟ್ಟವ, ಆ ಪರಿ ಹೋರಾಡಿದವ
ಏಕಾಏಕಿ ಒಂದು ಭೀಷ್ಮರ ಮಾತಿಗೆ, ಅದು ಭೀಷ್ಮರು ಅಂದರೆ ಏನು, ದುರ್ಯೋಧನ ಭಾರಿ ಎತ್ತಿ ಹಿಡಿದಿದ್ದ, ಗೌರವ ಕೊಟ್ಟಿದ್ದ, ಅವರು ಅಂದರೆ ಅಲ್ಟಿಮೇಟ್ ಅಂದಿದ್ದ ಅಂದರೆ ಅವನು ಹಾಗೆ ಮಾಡೋದು ಸಹಜ. ಭೀಷ್ಮರನ್ನು ಬಹಳ ಏನು ದುರ್ಯೋಧನ ಮೇಲೆ ಇಟ್ಟೇ ಇಲ್ಲ, ನಾನು ಅವರನ್ನು ನಂಬಿಯೇ ಇಲ್ಲ, ನಾನು ದುಶ್ಯಾಸನ, ಕರ್ಣನನ್ನು, ಶಕುನಿಯನ್ನು ಮಾತ್ರ ನಂಬಿದ್ದು ಅಂತ ಓಪನ್ ಹೇಳಿದ್ದಾನೆ ದುರ್ಯೋಧನ. ಅಂಥ ಹೊತ್ತಿನಲ್ಲಿ ಈ ಥರ ಒಬ್ಬ ಕರ್ಣ ಮಾತಾಡ್ತಾನೆ ಅಂದರೆ ನನಗೆ ಅನಿಸೋದು ಇಂಟರ್ನಲ್ಲಿ ಅವನೊಂದು ಕಾನ್ಫ್ಲಿಕ್ಟಿಗೆ ಒಳಗಾದ ಹೊತ್ತಿರಬೇಕು. ಅದೇ ಫ್ರೆಶ್ ಆಗಿ ಅವನಿಗೆ ಗೊತ್ತಾಗಿದೆ, ತಾನು ಕುಂತಿಯ ಮಗ, ಪಾಂಡವರು ತನ್ನ ಸಹೋದರರು, ನಾನೀಗ ಮಹಾ ದೊಡ್ಡ ಅಪಚಾರ ಮಾಡ್ತೇನೆ, ನನ್ನ ತಮ್ಮಂದಿರನ್ನು ಕೊಲ್ತೇನೆ, ಯಾವುದೋ ಈ ಕಾನ್ಫ್ಲಿಕ್ಟಲ್ಲಿ ಅವನು ಹಾಗೆ ಬಿಹೇವ್ ಮಾಡಿದ್ದಾನೆ ಅಂತ ನನಗನ್ಸುತ್ತೆ. ಆದ್ದರಿಂದ ನನಗೆ ಸ್ಪಷ್ಟವಾಗಿ ಅನಿಸೋದು, ತನ್ನ ದಿವ್ಯ ಶಕ್ತಿಯಿಂದಲೇ ಈ ವಿಷಯ ತಿಳಿದುಕೊಂಡು ಅದು ಅವನಿಗೆ ಹಾನಿಕಾರಕ ಆಗಿರಬೇಕು, ಅಥವಾ ಅವನನ್ನು ಅದು ವೀಕ್ ಮಾಡಿರಬೇಕು. ಇಲ್ಲದ್ರೆ ಕರ್ಣ ಅಷ್ಟು ವೀಕ್ ಆಗಿ ತನ್ನ ಮಿತ್ರನನ್ನು ಮರೆತು ಯುದ್ಧ ಮಾಡೋದಿಲ್ಲ ಅನ್ನುವ ಡಿಸಿಷನ್ ತಗೊಳ್ಳೋದಕ್ಕೆ ಅಷ್ಟು ಸ್ಟ್ರಾಂಗ್ ಆದ ರೀಸನ್ನೇ ಕಾಣಲ್ಲ. ಇದೊಂದು ಆಯಾಮ. ಇದು ನನಗೆ ಕರ್ಣನ ಪರ್ಸನಾಲಿಟಿಯೇ ಅಜ್ಞಾತದ ವಾಸದ ನಂತರ ಬದಲಾಗ್ತದೆ ಅನ್ನುವುದಕ್ಕೆ ಒಂದು ಸೂಚನೆ ಅಂತ ನಾನು ಭಾವಿಸ್ತೇನೆ. ಅವನು ಬದಲಾಗ್ತಾನೆ, ಅವನೆಲ್ಲ ಯುದ್ಧಗಳು ಆ ಬಳಿಕ ವೀಕ್. ನೀವು ನೋಡಿ, ಇದರ ಮೊದಲು ವೀಕ್ ಇದ್ದ, ಅದು ಬೇರೆ ವಿಷಯ. ಇಲ್ಲಿಂದ ನಂತರ ಅಂತೂ ಅವನು ಏನೂ ಅಲ್ಲ ಅನ್ನುವಷ್ಟು ವೀಕ್ ಆಗ್ತಾನೆ. ನಿನ್ನೆ ದಿನ ನಾನು ಹೇಳಿದೆ, ಇಂಥ ತಂದೆಯ ರಹಸ್ಯವನ್ನು ಅಥವಾ ತಾಯಿಯ ರಹಸ್ಯವನ್ನು ಕೃಷ್ಣನಿಂದ ತಿಳಿದ ಅನ್ನುವ ಹಾಗೆ ಕಾಣಿಸುವ ಕರ್ಣನ ಆ ಸಮಾಗಮದ ನಂತರ ಅರ್ಘ್ಯ ಕೊಟ್ಟು ತಿರುಗುವಾಗ ತಾಯಿ ಇದ್ಲು. ತಾಯಿಯನ್ನು ನೋಡಿದ ಕೂಡಲೇ ಕರ್ಣ ಹೇಳ್ತಾನೆ, ನಾನು ಅಧಿರಥ ಪುತ್ರ, ರಾಧೆಯ ಮಗ, ನಿನಗೆ ಅಭಿವಂದಿಸುತ್ತಿದ್ದೇನೆ ದೇವಿ, ಹೇಳು ನಿನಗಾಗಿ ನಾನು ಏನು ಮಾಡಲಿ. ತಕ್ಷಣ ಕುಂತಿ ಹೇಳ್ತಾಳೆ, ನೀನು ಅಧಿರಥ ಪುತ್ರನಲ್ಲ, ನೀನು ರಾಧೆಯ ಮಗನೂ ಅಲ್ಲ, ನೀನು ಸಾಕ್ಷಾತ್ ಕುಂತಿಯ ಮಗ, ಆ ಸೂರ್ಯನಿಗೆ ಹುಟ್ಟಿದವನು. ನನ್ನ ಗರ್ಭದಲ್ಲಿ ಹುಟ್ಟಿ ನೀನು ನಿನ್ನನ್ನು ಸೂತಪುತ್ರ ಅನ್ನಬೇಡ, ನೀನು ಒಬ್ಬ ಕ್ಷತ್ರಿಯ, ನನ್ನ ಮಕ್ಕಳು ಪಾಂಡವರು 5 ಜನರಿಗೆ ಹಿರಿಯ. ಈಗ ನಾನು ನಿನ್ನನ್ನು ಕ್ಷತ್ರಿಯ ಧರ್ಮ ನೆನಪಿಸಿ ಕರೆಯಲು ಬಂದಿದ್ದೇನೆ, ದಯವಿಟ್ಟು ಬಾ. ನಿನ್ನ ಹಿರಿತನವನ್ನು ಪಾಂಡವರು ಒಪ್ಪಿಕೊಳ್ಳುತ್ತಾರೆ, ಆ ಹಿರಿತನದಲ್ಲಿ ನೀನು ಬ್ರಹ್ಮನ ಹಾಗೆ ಪಂಚಪಾಂಡವರ ಸುತ್ತ ಕುಳಿತುಕೊಳ್ಳುವುದನ್ನು ಈ ತಾಯಿ ಆನಂದದಿಂದ ನೋಡುವ ಹಾಗೆ ಮಾಡು. ನಾನು ನಿನ್ನನ್ನು ಕರೆಯುವಾಗ ನನಗೆ ಬಹಳ ಸಂತೋಷವಾದ ಒಂದು ಆನಂದವಿದೆ, ಹಾಗಾಗಿ ದಯವಿಟ್ಟು ಇಲ್ಲ ಎನ್ನದೆ ಬಾ ಅಂತ ಕರೀತಾಳೆ. ಅಷ್ಟರಲ್ಲಿ ಒಂದು ಅಶರೀರವಾಣಿ ಆಗುತ್ತೆ. ಪೃಥೆಯ ಮಾತು ಸತ್ಯ, ಅವಳು ಹೇಳಿದಂತೆ ಮಾಡು, ಅದರಿಂದ ನಿನಗೆ ಶ್ರೇಯಸ್ಸಾಗುತ್ತದೆ.